ಬಳ್ಳಾರಿ ಫೈರಿಂಗ್ ಕೇಸ್ನಲ್ಲಿ 3 ಗನ್ ಮ್ಯಾನ್ಗಳನ್ನು ಅರೆಸ್ಟ್ ಮಾಡಲಾಗಿದೆ. ಸತೀಶ್ ರೆಡ್ಡಿಯ 3 ಅಂಗರಕ್ಷಕರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಪಂಜಾಬ್ ಮೂಲದ 3 ಗನ್ ಮ್ಯಾನ್ಗಳ ಬಂಧನವಾಗಿದೆ. ಬಂಧನ ಆಗಿರುವಂತದ್ದು ಮಹೇಂದ್ರ ಸಿಂಗ್, ಹಾಗೇನೆ ಬಲಜೀತ್ ಸಿಂಗ್, ಗುರುಚರಣ್ ಸಿಂಗ್ ಅರೆಸ್ಟ್ ಆಗಿರೋದು. ಶಾಸಕ ಭರತ್ ರೆಡ್ಡಿಯ 7 ಮಂದಿ ಬೆಂಬಲಿಗರಿಗೆ ಮೆಡಿಕಲ್ ಟೆಸ್ಟ್, ಬಂಧಿತರನ್ನ ವೈದ್ಯಕೀಯ ಪರೀಕ್ಷೆಗೆ ಕರೆದೊಯ್ದಿದ್ದಾರೆ ಪೊಲೀಸರು. 3 ಗನ್ಮ್ಯಾನ್ ಸೇರಿ 10 ಮಂದಿಯನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗಿರುವುದು. ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಬಂಧಿತರಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಲಾಗ್ತಾ ಇದೆ. ನೋಡಿ, 3 ಗನ್ಮ್ಯಾನ್ಗಳನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಇವರನ್ನ ಈಗ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗಿದೆ. ಮುಂದೆ ಹೋಗ್ಬೇಡ್ರಿ. ಬಳ್ಳಾರಿ ಫೈರಿಂಗ್ ಕೇಸ್ನಲ್ಲಿ 3 ಗನ್ ಮ್ಯಾನ್ಗಳನ್ನು ಅರೆಸ್ಟ್ ಮಾಡಲಾಗಿದೆ. ಸತೀಶ್ ರೆಡ್ಡಿಯ 3 ಅಂಗರಕ್ಷಕರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಪಂಜಾಬ್ ಮೂಲದ 3 ಗನ್ ಮ್ಯಾನ್ಗಳ ಬಂಧನವಾಗಿದೆ. ಬಂಧನ ಆಗಿರುವಂತದ್ದು ಮಹೇಂದ್ರ ಸಿಂಗ್, ಹಾಗೇನೆ ಬಲಜೀತ್ ಸಿಂಗ್, ಗುರುಚರಣ್ ಸಿಂಗ್ ಅರೆಸ್ಟ್ ಆಗಿರೋದು. ಶಾಸಕ ಭರತ್ ರೆಡ್ಡಿಯ 7 ಮಂದಿ ಬೆಂಬಲಿಗರಿಗೆ ಮೆಡಿಕಲ್ ಟೆಸ್ಟ್, ಬಂಧಿತರನ್ನ ವೈದ್ಯಕೀಯ ಪರೀಕ್ಷೆಗೆ ಕರೆದೊಯ್ದಿದ್ದಾರೆ ಪೊಲೀಸರು. 3 ಗನ್ಮ್ಯಾನ್ ಸೇರಿ 10 ಮಂದಿಯನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗಿರುವುದು. ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಬಂಧಿತರಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಲಾಗ್ತಾ ಇದೆ. ನೋಡಿ, 3 ಗನ್ಮ್ಯಾನ್ಗಳನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಇವರನ್ನ ಈಗ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗಿದೆ. ಮುಂದೆ ಹೋಗ್ಬೇಡ್ರಿ. ಬಳ್ಳಾರಿ ಫೈರಿಂಗ್ ಕೇಸ್ನಲ್ಲಿ 3 ಗನ್ ಮ್ಯಾನ್ಗಳನ್ನು ಅರೆಸ್ಟ್ ಮಾಡಲಾಗಿದೆ. ಸತೀಶ್ ರೆಡ್ಡಿಯ 3 ಅಂಗರಕ್ಷಕರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಪಂಜಾಬ್ ಮೂಲದ 3 ಗನ್ ಮ್ಯಾನ್ಗಳ ಬಂಧನವಾಗಿದೆ. ಬಂಧನ ಆಗಿರುವಂತದ್ದು ಮಹೇಂದ್ರ ಸಿಂಗ್, ಹಾಗೇನೆ ಬಲಜೀತ್ ಸಿಂಗ್, ಗುರುಚರಣ್ ಸಿಂಗ್ ಅರೆಸ್ಟ್ ಆಗಿರೋದು. ಶಾಸಕ ಭರತ್ ರೆಡ್ಡಿಯ 7 ಮಂದಿ ಬೆಂಬಲಿಗರಿಗೆ ಮೆಡಿಕಲ್ ಟೆಸ್ಟ್, ಬಂಧಿತರನ್ನ ವೈದ್ಯಕೀಯ ಪರೀಕ್ಷೆಗೆ ಕರೆದೊಯ್ದಿದ್ದಾರೆ ಪೊಲೀಸರು. 3 ಗನ್ಮ್ಯಾನ್ ಸೇರಿ 10 ಮಂದಿಯನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗಿರುವುದು. ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಬಂಧಿತರಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಲಾಗ್ತಾ ಇದೆ. ನೋಡಿ, 3 ಗನ್ಮ್ಯಾನ್ಗಳನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಇವರನ್ನ ಈಗ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗಿದೆ. ಮುಂದೆ ಹೋಗ್ಬೇಡ್ರಿ. ಬಳ್ಳಾರಿ ಫೈರಿಂಗ್ ಕೇಸ್ನಲ್ಲಿ 3 ಗನ್ ಮ್ಯಾನ್ಗಳನ್ನು ಅರೆಸ್ಟ್ ಮಾಡಲಾಗಿದೆ. ಸತೀಶ್ ರೆಡ್ಡಿಯ 3 ಅಂಗರಕ್ಷಕರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಪಂಜಾಬ್ ಮೂಲದ 3 ಗನ್ ಮ್ಯಾನ್ಗಳ ಬಂಧನವಾಗಿದೆ. ಬಂಧನ ಆಗಿರುವಂತದ್ದು ಮಹೇಂದ್ರ ಸಿಂಗ್, ಹಾಗೇನೆ ಬಲಜೀತ್ ಸಿಂಗ್, ಗುರುಚರಣ್ ಸಿಂಗ್ ಅರೆಸ್ಟ್ ಆಗಿರೋದು. ಶಾಸಕ ಭರತ್ ರೆಡ್ಡಿಯ 7 ಮಂದಿ ಬೆಂಬಲಿಗರಿಗೆ ಮೆಡಿಕಲ್ ಟೆಸ್ಟ್, ಬಂಧಿತರನ್ನ ವೈದ್ಯಕೀಯ ಪರೀಕ್ಷೆಗೆ ಕರೆದೊಯ್ದಿದ್ದಾರೆ ಪೊಲೀಸರು. 3 ಗನ್ಮ್ಯಾನ್ ಸೇರಿ 10 ಮಂದಿಯನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗಿರುವುದು. ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಬಂಧಿತರಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಲಾಗ್ತಾ ಇದೆ. ನೋಡಿ, 3 ಗನ್ಮ್ಯಾನ್ಗಳನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಇವರನ್ನ ಈಗ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗಿದೆ. ಮುಂದೆ ಹೋಗ್ಬೇಡ್ರಿ. ಬಳ್ಳಾರಿ ಫೈರಿಂಗ್ ಕೇಸ್ನಲ್ಲಿ 3 ಗನ್ ಮ್ಯಾನ್ಗಳನ್ನು ಅರೆಸ್ಟ್ ಮಾಡಲಾಗಿದೆ.
ಸತೀಶ್ ರೆಡ್ಡಿಯ 3 ಅಂಗರಕ್ಷಕರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಪಂಜಾಬ್ ಮೂಲದ 3 ಗನ್ಮ್ಯಾನ್ಗಳ ಬಂಧನವಾಗಿದೆ. ಬಂಧನ ಆಗಿರುವಂತದ್ದು ಮಹೇಂದ್ರ ಸಿಂಗ್, ಹಾಗೇನೆ ಬಲ್ಜೀತ್ ಸಿಂಗ್, ಗುರುಚರಣ್ ಸಿಂಗ್ ಅರೆಸ್ಟ್ ಆಗಿರೋದು. ಶಾಸಕ ಭರತ್ ರೆಡ್ಡಿಯ 7 ಮಂದಿ ಬೆಂಬಲಿಗರಿಗೆ ಮೆಡಿಕಲ್ ಟೆಸ್ಟ್, ಬಂಧಿತರನ್ನ ವೈದ್ಯಕೀಯ ಪರೀಕ್ಷೆಗೆ ಕರೆದೊಯ್ದಿದ್ದಾರೆ ಪೊಲೀಸರು. 3 ಗನ್ಮ್ಯಾನ್ ಸೇರಿ 10 ಮಂದಿಯನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗಿರುವುದು. ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಬಂಧಿತರಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಲಾಗ್ತಾ ಇದೆ. ನೋಡಿ, 3 ಗನ್ಮ್ಯಾನ್ಗಳನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಇವರನ್ನ ಈಗ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗಿದೆ. ಮುಂದೆ ಹೋಗ್ಬೇಡ್ರಿ. ಬಳ್ಳಾರಿ ಫೈರಿಂಗ್ ಕೇಸ್ನಲ್ಲಿ 3 ಗನ್ಮ್ಯಾನ್ಗಳನ್ನ ಅರೆಸ್ಟ್ ಮಾಡಲಾಗಿದೆ. ಸತೀಶ್ ರೆಡ್ಡಿಯ 3 ಅಂಗರಕ್ಷಕರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಪಂಜಾಬ್ ಮೂಲದ 3 ಗನ್ಮ್ಯಾನ್ಗಳ ಬಂಧನವಾಗಿದೆ. ಬಂಧನ ಆಗಿರುವಂತದ್ದು ಮಹೇಂದ್ರ ಸಿಂಗ್, ಹಾಗೇನೆ ಬಲ್ಜೀತ್ ಸಿಂಗ್, ಗುರುಚರಣ್ ಸಿಂಗ್ ಅರೆಸ್ಟ್ ಆಗಿರೋದು. ಶಾಸಕ ಭರತ್ ರೆಡ್ಡಿಯ 7 ಮಂದಿ ಬೆಂಬಲಿಗರಿಗೆ ಮೆಡಿಕಲ್ ಟೆಸ್ಟ್, ಬಂಧಿತರನ್ನ ವೈದ್ಯಕೀಯ ಪರೀಕ್ಷೆಗೆ ಕರೆದೊಯ್ದಿದ್ದಾರೆ ಪೊಲೀಸರು. 3 ಗನ್ಮ್ಯಾನ್ ಸೇರಿ 10 ಮಂದಿಯನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗಿರುವುದು. ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಬಂಧಿತರಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಲಾಗ್ತಾ ಇದೆ. ನೋಡಿ, 3 ಗನ್ಮ್ಯಾನ್ಗಳನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಇವರನ್ನ ಈಗ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗಿದೆ. ಮುಂದೆ ಹೋಗ್ಬೇಡ್ರಿ. ಬಳ್ಳಾರಿ ಫೈರಿಂಗ್ ಕೇಸ್ನಲ್ಲಿ 3 ಗನ್ಮ್ಯಾನ್ಗಳನ್ನ ಅರೆಸ್ಟ್ ಮಾಡಲಾಗಿದೆ. ಸತೀಶ್ ರೆಡ್ಡಿಯ 3 ಅಂಗರಕ್ಷಕರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಪಂಜಾಬ್ ಮೂಲದ 3 ಗನ್ಮ್ಯಾನ್ಗಳ ಬಂಧನವಾಗಿದೆ. ಬಂಧನ ಆಗಿರುವಂತದ್ದು ಮಹೇಂದ್ರ ಸಿಂಗ್, ಹಾಗೇನೆ ಬಲ್ಜೀತ್ ಸಿಂಗ್, ಗುರುಚರಣ್ ಸಿಂಗ್ ಅರೆಸ್ಟ್ ಆಗಿರೋದು. ಶಾಸಕ ಭರತ್ ರೆಡ್ಡಿಯ 7 ಮಂದಿ ಬೆಂಬಲಿಗರಿಗೆ ಮೆಡಿಕಲ್ ಟೆಸ್ಟ್, ಬಂಧಿತರನ್ನ ವೈದ್ಯಕೀಯ ಪರೀಕ್ಷೆಗೆ ಕರೆದೊಯ್ದಿದ್ದಾರೆ ಪೊಲೀಸರು. 3 ಗನ್ಮ್ಯಾನ್ ಸೇರಿ 10 ಮಂದಿಯನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗಿರುವುದು. ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಬಂಧಿತರಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಲಾಗ್ತಾ ಇದೆ. ನೋಡಿ, 3 ಗನ್ಮ್ಯಾನ್ಗಳನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಇವರನ್ನ ಈಗ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗಿದೆ. ಮುಂದೆ ಹೋಗ್ಬೇಡ್ರಿ.